ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ವಾಕಿಂಗಿಗೆ ಹೋಗಿ ಬರ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮನೆ ಹತ್ತಿರ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲೊಬ್ಬರು ಫಂಕ್ಷನ್ ಇತ್ತು, ಮುಸ್ಲಿಮ್ಸ್ ಮದುವೆ ಇತ್ತು. ಅವರೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ರೋಡ್ ಮೇಲೆ ಎಲ್ಲ ಮಾಡಿದ್ದಾರೆ. ಮಾಡಿ ಅಲ್ಲೇ ಮದುವೆನೂ ಆಯಿತು. ಈಗ ನೋಡಿ ಮನೆಗೆ ಬಂದೆ. ನೋಡಿ ಮನೆ ಹತ್ತಿರ ಈ ಥರ ಎಲ್ಲ ರಂಗೋಲಿ ಹಾಕಿ ಎಲ್ಲ ಹೋಗಿದ್ದೆ ವಾಕಿಂಗಿಗೆ. ಹಾಗೆ ಈಗ ಸ್ವಲ್ಪ ವಿಡಿಯೋನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಇದೆ ನೋಡಿ ವಾತಾವರಣ. ನಮ್ಮ ಗಿಡಗಳು ನೋಡಿ ಈ ಥರ ಇದೆ. ಒಳಗಡೆ ಬಂದೆ ನೋಡಿ. ಈಗ ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಆಮೇಲೆ ಸ್ವಲ್ಪ ನಾಷ್ಟ ಮಾಡಬೇಕು. ಸಾಯಿಬಾಬಾ, ತಿರುಪತಿ ತಿಮ್ಮಪ್ಪ ನೋಡಿ ಈ ಥರ ಇದೆ ಎಲ್ಲ ವಾತಾವರಣ. ಈಗ ನೋಡಿ ಸ್ವಲ್ಪ ಕೂತ್ಕೊಂಡು ಈಗ ಹಂಚು ಕಾದಿದೆ. ಈಗ ದೋಸೆ ಹಾಕೋತಾ ಇದ್ದೀನಿ ನೋಡಿ. ದೋಸೆ ಹಾಕ್ಕೊಂಡು ಈಗ ನಾಷ್ಟ ಎಲ್ಲ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿಕೊಂಡು ಆಮೇಲೆ ಮತ್ತೆ ಅಡುಗೆ ಕೆಲಸ ಮಾಡಬೇಕು ನೋಡಿ. ಬೆಳಗ್ಗಿಂದ ರಾತ್ರಿವರೆಗೂ ಎಷ್ಟು ಕೆಲಸ ಮಾಡಿದರೂ ಕಡಿಮೆನೇ ನೋಡಿ. ಬಿಡುವಿಲ್ಲದೆ ಕೆಲಸ ಮಾಡ್ತಾ ಇರ್ತೀನಿ. ಆದರೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳಲ್ಲ. ಮಧ್ಯಾಹ್ನ ಸ್ವಲ್ಪ ಒಂದು ತಾಸು ಅಷ್ಟೇ ನಾನು ರೆಸ್ಟ್ ತೊಗೊಳ್ಳೋದು. ಸ್ವಲ್ಪ ಹೊತ್ತೂ ಕೂತ್ಕೊಳ್ಳಲ್ಲ. ಆದರೂ ಇಷ್ಟು ಕೆಲಸ ಇರುತ್ತೆ ನೋಡಿ. ಸ್ಟಿಚ್ಚಿಂಗಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ತುಂಬ ಟೈಮ್ ಬೇಕಾಗತ್ತೆ. ಈಗ ನೋಡಿ ಉದ್ದಿನ ಬೇಳೆ ಅಕ್ಕಿ ಹಾಕ್ಕೊಂಡು ದೋಸೆ ಮಾಡೀನಿ. ಸ್ವಲ್ಪನೇ ಮೆಂತ್ಯ ಕಾಳು ಹಾಕಿದ್ದೆ. ದೋಸೆ ಮಾಡಿಕೊಂಡೆ. ಈಗ ನೋಡಿ ಮಧ್ಯಾಹ್ನ ಮತ್ತೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೋರೆಕಾಯಿ ಇತ್ತು, ಸ್ವಲ್ಪ ಕಟ್ ಮಾಡಿಬಿಟ್ಟು ಈಗ ಬೇಯಿಸೋದಕ್ಕೆ ಇಟ್ಕೋತಾ ಇದ್ದೀನಿ. ಸೋರೆಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಬೀಜ ಎಲ್ಲ ತೆಗೆದು ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ. ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಈಗ ನೋಡಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ. ಅದು ಈಗ ಉಪ್ಪು ಮತ್ತು ಬೆಲ್ಲ ಹಾಕಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ಆಮೇಲೆ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಮಸಾಲೆ ರೆಡಿ ಮಾಡ್ತೀನಿ ನೋಡಿ. ಕೊಬ್ಬರಿ ತುರಿ, ಆಮೇಲೆ ಒಂದು 4 ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಒಂದು 2 ಕಾಳು ಅಕ್ಕಿ ಬೇಕು. ಈಗ ಎಲ್ಲ ಕೊಬ್ಬರಿ ಎಲ್ಲ ತುರಿಸ್ತಾ ಇದ್ದೀನಿ ನೋಡಿ. ತುರಿಸ್ಬಿಟ್ಟು ಎಲ್ಲ ಮಸಾಲೆ ರೆಡಿ ಮಾಡ್ಕೋತೀನಿ. ಅಷ್ಟರಲ್ಲಿ ಸೋರೆಕಾಯಿ ಬೇಯುತ್ತೆ. ಈಗ ಆ ಕಡೆ ಕುಕ್ಕರಲ್ಲಿ ಅನ್ನ ಮಾಡಿ ಇಟ್ಟಿದ್ದೀನಿ. ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆಗೆ ಬಂದೆ ನಾನು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಈಗ ನೋಡಿ ಕೊಬ್ಬರಿ ತುರಿಸ್ಕೊಂಡೆ ನೋಡಿ. ಒಂದು ಸಣ್ಣ ಬಟ್ಲು ಹಾಕ್ಕೊಂಡಿದ್ದೀನಿ. ನಾವು ಒಬ್ಬಳೇ ಅಲ್ವಾ, ಹೀಗಾಗಿ ಸಣ್ಣ ಬಟ್ಲು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಣ್ಣೆ ತೆಗೆದಿದ್ದೆ. ಬೆಣ್ಣೆ ಈಗ ಕರಗಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು 1/4 kg ಅಷ್ಟು ಬೆಣ್ಣೆ ಬಂತು. ಅದನ್ನು ತುಪ್ಪ ಮಾಡೋದಕ್ಕಂತ ಆ ಕಡೆ ಗ್ಯಾಸಲ್ಲಿ ಇಟ್ಟಿದ್ದೀನಿ ನೋಡಿ, ಒಲೆ ಮೇಲೆ. ಅದು ಆಗುತ್ತೆ ಇದು ಆಗುತ್ತೆ ಅಂತ ಈಗ ಇಟ್ಬಿಟ್ಟಿದ್ದೀನಿ. ಇಲ್ಲಾಂದರೆ ಅದು ಸಪ್ರೇಟಾಗಿ ಮಾಡೋಕ್ಕೆ ಹೋದರೆ ಅಲ್ಲೇ ಟೈಮ್ ಹೋಗಿಬಿಡುತ್ತೆ ನಂದು. ಅದಕ್ಕೆ ಈಗ ಇಟ್ಕೊಂಡಿದ್ದೀನಿ ತುಪ್ಪ ಮಾಡೋದಕ್ಕೆ. ಈಗ ನೋಡಿ 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ನುಣ್ಣಗೆ ರುಬ್ಕೋಬೇಕು ಸಣ್ಣದಾಗಿ.
ರುಬ್ಬಿಕೊಂಡು ನಾವು ತೆಗಿಯೋ ಟೈಮಲ್ಲಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ 2 ಕಾಳು ಅಕ್ಕಿ ಕಾಳನ್ನು ಹಾಕಿ 2 ಸುತ್ತು ತಿರುಗಿಸ್ಕೊಂಡು ಆಮೇಲೆ ತೆಗಿಬೇಕು. ತೆಗೆದು ಚೆನ್ನಾಗಿ ಸೋರೆಕಾಯಿ ಚೆನ್ನಾಗಿ ಬೆಂದ ಮೇಲೆ ನಾವು ಮಸಾಲೆಯನ್ನು ಹಾಕ್ಕೋಬೇಕಾಗತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಸೋರೆಕಾಯಿ ಸಾಂಬಾರು. ಹಾಗೆ ಊಟ ಮಾಡ್ಬೋದು, ಅಷ್ಟು ರುಚಿಯಾಗಿರುತ್ತೆ ಮತ್ತು ಹೆಲ್ತಿಗೂ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬ ಅಂಶಗಳು ಇರುತ್ತವೆ, ಹೀಗಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೋರೆಕಾಯಿ. ನೀವು ಕೂಡ ಈ ಥರ ಸಾಂಬಾರನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ 2 ಕಾಳು ಅಕ್ಕಿ ಕಾಳು ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೋಡಿ ಬೆಳ್ಳುಳ್ಳಿ ಇದನ್ನು ಹಾಕ್ಕೊಂಡು 2 ಸುತ್ತು ಸುತ್ತಿ ತೆಗಿತಾ ಇದ್ದೀನಿ. ನೋಡಿ ಮಿಕ್ಸಿಗೆ ಜಾಸ್ತಿ ರುಬ್ಬಬಾರ್ದು, ಇದು ಹಾಕಿದ ಮೇಲೆ 2 ಸುತ್ತು ತಿರುಗಿಸ್ಕೊಂಡು ತೆಗಿಬೇಕು. ಈಗ ಬೇಯ್ತಾ ಇದೆ ನೋಡಿ, ಈ ಕಡೆ ತುಪ್ಪನೂ ಆಗ್ತಾ ಇದೆ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ, ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಬಂದರೆ ನನಗೂ ಕೂಡ ಒಂಥರ ಖುಷಿ ಆಗುತ್ತೆ. ವಿಡಿಯೋದಲ್ಲಿ ನಾವು ಏನೇ ಮಿಸ್ಟೇಕ್ ಮಾಡಿದರೂ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಅದರಿಂದ ಮುಂದಿನ ವಿಡಿಯೋದಲ್ಲಿ ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ನಮಗೆ. ದಯವಿಟ್ಟು ಕಮೆಂಟ್ ಮಾಡಿ. ಈಗ ನೋಡಿ ಮಸಾಲೆ ಆಯಿತು. ಮಿಕ್ಸಿ ತೆಗೆದಿಡ್ತಾ ಇದ್ದೀನಿ ನೋಡಿ. ಈಗ ನೋಡೋಣ ಬೆಂದಿದೆ ಏನೋ ಅಂತ ಹೇಳಿ. ಬೇಗ ಬೇಯುತ್ತೆ, ಅದು ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, ಬೇಯುತ್ತೆ ಬೇಗ. ಒಂದು 10-15 ನಿಮಿಷ ಅಷ್ಟೇ ಬೇಕು ಬೇಯೋದಕ್ಕೆ. ಅಷ್ಟರೊಳಗಡೆ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇಲ್ಲಾಂದರೆ ಎಲ್ಲ ಕೆಲಸಗಳು ಹಾಗೆ ಉಳಿದು ಬಿಡುತ್ತೆ. ಆವಾಗ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ಕೆಳಗಡೆ ಸಿಪ್ಪೆ ಗಿಪ್ಪೆ ಎಲ್ಲ ಇದೆ ಕಟ್ ಮಾಡಿದ್ದು, ಅದನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ. ತೆಗೆದು ಎಲ್ಲ ಒರೆಸ್ಕೋಬೇಕು. ಆ ಸಿಪ್ಪೆಗಳನ್ನು, ಬೀಜ ಮತ್ತು ಸಿಪ್ಪೆಗಳನ್ನು ನಾನು ಗಿಡಗಳಿಗೆ ಹಾಕಿಬಿಡ್ತೀನಿ, ಅಲ್ಲೇ ಗೊಬ್ಬರ ಆಗುತ್ತೆ. ಗಿಡಕ್ಕೆ ಒಂದು ಗೊಬ್ಬರ ಸಿಗತ್ತೆ ನೋಡಿ. ಮಸಾಲೆ ಆಯಿತು, ಈಗ ಹಾಕ್ತಾ ಇದ್ದೀನಿ ನೋಡಿ. ಬೆಂದಿದೆ ಎಲ್ಲ ಸೋರೆಕಾಯಿ. ಈಗ ಮಸಾಲೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ತೆಳ್ಳಗೆ ಮಾಡಬಾರ್ದು, ಒಂದು ಮೀಡಿಯಮ್ ಅದಕ್ಕೆ ಮಾಡಬೇಕು. ಜಾಸ್ತಿ ತೆಳ್ಳಗೆ ಮಾಡಿದರೆ ರುಚಿ ಆಗಲ್ಲ ಸಾರು. ನೋಡಿ ಈ ಥರ ಸ್ವಲ್ಪನೇ ಮೀಡಿಯಮ್, ಇದರಲ್ಲಿ ಜಾಸ್ತಿ ಗಟ್ಟಿನೂ ಮಾಡಬಾರ್ದು, ಜಾಸ್ತಿ ತೆಳ್ಳಗೂ ಕೂಡ ಮಾಡಬಾರ್ದು. ಮೀಡಿಯಮ್ ಇದರಲ್ಲಿ ಮಾಡಬೇಕು. ಚೆನ್ನಾಗಿ ಕುದಿಬೇಕು, ಅಂದರೆ ಹಸಿ ವಾಸನೆ ಎಲ್ಲ ಬರಬಾರ್ದು ಮಸಾಲೆದು. ಅದಕ್ಕೆ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ನೋಡಿ ಈ ಹದಕ್ಕೆ ಮಾಡಿದರೆ ಸಾಕು. ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ರಾಗಿ ಮುದ್ದೆ ಬೇಕಾದ್ರೆ ರಾಗಿ ಮುದ್ದೆಯಲ್ಲೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಎಲ್ಲದಕ್ಕೆ ಮುಖ್ಯವಾಗಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಚೆನ್ನಾಗಿ ಕುದಿ ಬರಬೇಕು. ಸಣ್ಣ ಉರಿಯಲ್ಲಿ ಕುದಿಸ್ಬೇಕು. ಚೆನ್ನಾಗಿ ಕುದ ಮೇಲೆ ತೆಗಿಬೇಕು. ನೋಡಿ ಹತ್ತೋ ಚಾನ್ಸಸ್ ಇರುತ್ತೆ, ಸ್ವಲ್ಪ ತಿರುಗಿಸ್ತಾ ಇರಬೇಕು. ನೋಡಿ ಜಾಸ್ತಿ ತೆಳ್ಳಗೂ ಮಾಡಿಲ್ಲ, ದಪ್ಪನೂ ಮಾಡಿಲ್ಲ, ಮೀಡಿಯಮ್ ಹದಕ್ಕೆ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ಸಾಂಬಾರು ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಈಗ ಆಯಿತು ನೋಡಿ. ಸ್ವಲ್ಪ ಪಾತ್ರೆಗಳಿದೆ, ಆ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ನೋಡಿ. ಅಡುಗೆ ಮಾಡಿದ್ದು ಪಾತ್ರೆ, ಬೆಳಗ್ಗೆ ನಾಷ್ಟ ಮಾಡಿದ ಪಾತ್ರೆ ಕೂಡ ಹಾಗೆ ಇಟ್ಟಿದ್ದೆ, ಯಾಕಂದರೆ ಸ್ಟಿಚಿಂಗ್ ಮಾಡೋ ಕೆಲಸ ಇತ್ತು. ಅದೆಲ್ಲ ಮಾಡ್ತಾ ಕೂತ್ರೆ ಮತ್ತೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಸ್ಟಿಚಿಂಗಿಗೆ ಹೋಗಿ ಕೂತಿದ್ದೆ. ಅದು ಈಗ ಅಡುಗೆ ಮಾಡಿದ್ದು ಬೆಳಗಿನ ಪಾತ್ರೆ 2 ಕೂಡ ಈಗ ತೊಳಿತಾ ಇದ್ದೀನಿ ನೋಡಿ.
ಅದಿಷ್ಟು ತೊಳೆದ್ರೆ ಅಡುಗೆ ಮನೆ ಕೆಲಸ ಆಗುತ್ತೆ. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಒಂದು ತಾಸು ರೆಸ್ಟ್ ತೊಗೊಂಡು ಆಮೇಲೆ ಮತ್ತೆ ಸ್ಟಿಚಿಂಗಿಗೆ ಕೂಡಬೇಕು. ಹೀಗೆ ಬೇಗ ಬೇಗ ಕೆಲಸ ಮಾಡಿಕೊಂಡ್ರೆ ಕೆಲಸಗಳು ಆರಾಮಾಗಿ ಆಗುತ್ತವೆ. ಇಲ್ಲ ಅಂದರೆ ನಾವು ಸಾವಕಾಶ ನಿಧಾನವಾಗಿ ಕೆಲಸ ಮಾಡ್ತಾಯಿದ್ರೆ ಕೆಲಸಗಳು ಆಗೋದೇ ಇಲ್ಲ. ಇಡೀ ದಿನ ಆದರೂ ಆಗಲ್ಲ ಕೆಲಸಗಳು. ನಾವು ಸ್ಟಿಚಿಂಗ್ ಮಾಡೋರು ಸಮಯಕ್ಕೆ ತುಂಬಾ ಬೆಲೆ ಕೊಡಬೇಕಾಗತ್ತೆ. ಯಾಕಂದರೆ ಸಮಯ ಮತ್ತು ಹೋಗಿದ ಸಮಯ ಮತ್ತೆ ಸಿಗಲ್ಲ. ಅಷ್ಟಷ್ಟು ಅದೇ ಟೈಮಲ್ಲಿ ಇಷ್ಟಿಷ್ಟು ಕೆಲಸ ಆಗಬೇಕಂತೂ ಫಿಕ್ಸ್ ಮಾಡಿಕೊಂಡ್ರೆ ಕೆಲಸಗಳು ಆಗುತ್ತವೆ. ಇಲ್ಲ ಅಂದರೆ ಆಗಲ್ಲ. ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಸಮಯ ವ್ಯರ್ಥ ಮಾಡಿಕೊಂಡು ಹೋದರೆ ನಮ್ಮ ಕೆಲಸಗಳೇ ಆಗೋದಿಲ್ಲ. ಸ್ಟಿಚಿಂಗ್ ಏನು ಮನೆ ಕೆಲಸ ಮಾಡೋಕ್ಕೆ ಆಗಲ್ಲ. ಆ ಥರ ಎಲ್ಲ ಮಾಡಿದರೆ ನಾವು ಎಲ್ಲನೂ ಮಾಡಬೇಕಂದ್ರೆ ನಾವು ಕರೆಕ್ಟಾಗಿ ಕೆಲಸ ಮಾಡ್ಕೋಬೇಕು. ಈ ಸಮಯದಲ್ಲಿ ಇಷ್ಟು ಕೆಲಸ ಆಗಬೇಕಂದ್ರೆ ಆಗಬೇಕು. ಆ ಥರ ನಾವು ರೂಢಿ ಮಾಡಿಕೊಂಡ್ರೆ ಎಲ್ಲ ಕೂಡ ಮ್ಯಾನೇಜ್ ಮಾಡಿಕೊಂಡು ಹೋಗ್ಬೋದು. ಸ್ಟಿಚಿಂಗು ಮಾಡ್ಬೋದು, ಮನೆ ಕೆಲಸನೂ ಮಾಡ್ಬೋದು, ಆಮೇಲೆ ಬೇರೆ ಹೊರಗಡೆ ಕೆಲಸ ಇದ್ದರೆ ಅದನ್ನು ಮುಗಿಸ್ಕೋಬೋದು, ಎಲ್ಲ ಕೂಡ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.